ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವಾಗ ಎದ್ದಿದ್ದೆ, ನಾವು ಸ್ನಾನ ಗೀನ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅಷ್ಟು ಫುಲ್ಲು ಫಾಸ್ಟ್ ಇದ್ದೀರಾ ಇವತ್ತು ನೀವು. ಯಾವ ಖುಷಿಗೋ. ಬೇಗ ಹೋಗಿ ಬಂದರೆ ಬೇಗ ಬಿಸಿಲು ಕಮ್ಮಿ. ಹಂಗೆ ಹೇಳು ಮತ್ತೆ. ಓಕೆ ಬಾಯ್. ಬಾಯ್. ಗೇಟ್ ಹಾಕ್ತೀಯಲ್ವಾ? ಬಾಯ್. ಬಾಯ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ನಾವು ಇವಾಗ ಎದ್ದು ಬರ್ತಾ ಇದ್ದೀವಿ ಬೆಡ್ಡಿಂದ. ಸಾಹೇಬ್ರಾಲೆ ಸ್ನಾನ ಗಿನ ಎಲ್ಲ ಮುಗಿಸಿ 2 ರೌಂಡ್ ಕಾಫಿನೂ ಕುಡಿದು ಟೆಂಪಲ್ಗೆ ಹೊರಟಿದ್ದಾರೆ. ಆಮೇಲೆ ಬಿಸಿಲಾಗ್ಬಿಡತ್ತೆ ಅಂತ ನೆನ್ನೆನೇ ಹೇಳ್ತಾ ಇದ್ರು, ನಾಳೆ ಬೇಗ ಹೋಗಿ ಬಂದ್ಬಿಡ್ತೀನಿ. ನೆನ್ನೆ ಹಬ್ಬದ್ದು ಪೂಜೆಗಳೆಲ್ಲ ಆಗಿರತ್ತಲ್ಲ ದೇವಸ್ಥಾನದಲ್ಲಿ, ಸೊ ಇವತ್ತೇನು ರಶ್ಶು ಇರಲ್ಲ ಅನ್ಕೊಂತೀವಿ. ಎಲ್ಲ ನೆನ್ನೆನೆ ಟೆಂಪಲಿಗೆ ಬಂದು ಹೋಗ್ಬಿಟ್ಟಿರ್ತಾರೆ. ಸೊ ಇವತ್ತು ಅದಕ್ಕೇನೆ ಪ್ರಾಬಬ್ಲಿ ದೇವಸ್ಥಾನನೂ ಬೇಗ ಕ್ಲೋಸ್ ಮಾಡಿದ್ರು ಮಾಡ್ಬೋದು. ಇವತ್ತು ಪೂಜಾರಿಗಳು ಸ್ವಲ್ಪ ಟಯರ್ಡ್ ಆಗಿರ್ತಾರಲ್ವ ನೆನ್ನೆ ಪೂಜೆಗಳಲ್ಲಿ ಅನ್ಕೊಂಡು, ಯಾವುದಕ್ಕೂ ಚಾನ್ಸ್ ತೊಗೊಳೋದು ಬೇಡ ಅನ್ಕೊಂಡು ಬೇಗ ಹೋಗಿ ಬರೋಣ ಟೆಂಪಲ್ಗೆ ಅಂತ ಹೊರಟಿದ್ದಾರೆ. ನಾವಿವಾಗ ಹೋಗ್ತೀವಿ. ಫ್ರೆಶನ್ ಅಪ್ ಎಲ್ಲ ಆಗಿ ಫಸ್ಟ್ ಒಂದು ಕಪ್ ಹಾಲು ಕುಡಿದು ಆಮೇಲೆ ಬಾಕಿ ಕೆಲಸ ನೋಡೋದು. ಇದೇ ಮೊದಲನೇ ಸರಿ 9:30ಗೆ ಬಂದಿರೋದು. ಆದರೆ ಇಷ್ಟು ಬೇಗ ಬಂದಿರೋದೇ ಇದೇ ಫಸ್ಟ್ ಅನ್ಕೊಂತೀವಿ. ಇಲ್ಲಾಂದರೆ ಯೂಶಲಿ ಎವ್ರಿ ಟೈಮ್ ನಾವು 11:30-12 ಗಂಟೆಗೆ ಬರೋದು. ಎನಿವೇಸ್ ಪೂಜೆ ಚೆನ್ನಾಗಾಯಿತು, ರಶ್ಶು ಕಮ್ಮಿ ಇತ್ತು. ಈಗೇನಿಲ್ಲ, ತಿಂಡಿ ತೊಗೊಂಡು ಹೋಗ್ಬೇಕು ಏನೋ ಗೊತ್ತಿಲ್ಲ ಮಂಜುಗೆ. ಬಟ್ ನೋಡೋಣ, ಇಲ್ಲಿಂದ ಓಡ್ತಾ ಇದ್ದೀನಿ. ಯಾವ ಫ್ರೆಂಡ್ಸ್ನು ಮೀಟ್ ಮಾಡ್ತಾರೆ, ಯಾಕಂದರೆ ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಎಲ್ಲರೂ ಫ್ರೆಂಡ್ಸ್ಗಳು ಕೆಲಸದ ಮೇಲೆ ಹೊರಟೋಗಿರ್ತಾರೆ. ಈವ್ನಿಂಗ್ ಅದೇ ಫ್ರೀಯಾಗಿ ಸಿಗ್ತಾರೆ, ಅವಾಗ ಮಾತಾಡ್ಬೋದು. ಇವಾಗ ಸಿಗೋದಿಲ್ಲ. ಸೊ ಅದರಿಂದ ಓಡ್ತಾ ಇದ್ದೀನಿ ವಾಪಸ್ ಮನೆಗೆ. ಒಂದಾಯ್ತು 10:45 ಟೈಮು. ಇವ್ರು ನೋಡ್ರಿ, ನಾವು ತಿಂದ್ವಾ ಇಲ್ವಾ ಏನು ಲೆಕ್ಕಕ್ಕಿಲ್ಲ, ಆರಾಮಾಗಿ ಚಪಾತಿ ಹಾಕೊಂಡು ತಿಂತಾವ್ರೆ. ನಾನು ನೀನು ಅಲ್ಲಿ ಅನ್ನಪೂರ್ಣಗೆ ಹೋಗಿ ತಿಂಡಿ ತಿನ್ಕೊಂಡು ಬರ್ತೀಯ ಅಂತ ನಾನು ಒಬ್ಳಿಗೆ ಮಾಡ್ಕೊಂಡಿದ್ದೀನಿ. ನೋಡ್ದಾ? ಏನು ತಂದಿದ್ದೀಯಾ ಅಂತ ಹೇಳು. ಆಯ್ತಾ, ನಮ್ಗೆ ಗೊತ್ತು ಇವ್ರು ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು ನಾವೇನು ಮಾಡೋದು, ನೂಡಲ್ಸ್ ತಗೊಂಡ್ಬಂದ್ಬಿಟ್ಟು ಆಚೆ ಕಡೆಯಿಂದ ಮ್ಯಾಗಿನ ಮಾಡ್ಕೊಂಡು ತಿನ್ನೋಣ. ಹೆಂಗಿದ್ರು ನಮ್ಗೇನು ಮಾಡಿರಲ್ಲ ಅಂತ ಕ್ಯಾಮ್ರಾನಲ್ಲಿ ಮಾತ್ರ ಹೇಳ್ಕೊಂತಿರ್ತಾರೆ, ನಾವು ಹಂಗೆ ಹಿಂಗೆ ಅಂತ. ಅವೆಲ್ಲ ಬೋಗಸು, ನಂಬೇಡಿ. ನಾನೇ ಒಳ್ಳೆಯವನು. ಅದಕ್ಕೇನೆ ಈಗ ಬಂದು ಹೇಳ್ತಾರೆ, ಏನಕ್ಕಪ್ಪ ನೂಡಲ್ಸ್ ತಂದಿದ್ಯಾ ಅಂತಂದ್ರೆ, ರಾತ್ರಿ ಕನ್ಸಲ್ಲೆಲ್ಲ ಬಂದ್ಬಿಟ್ಟಿತ್ತಂತೆ ನೂಡಲ್ಸು. ನಾನ್ ಮಾಡಲ್ಲ ಅಂತ ಏನ್ ತಂದಿಲ್ಲ. ಕನ್ಸ್ನಲ್ಲೂ ಮಾಡ್ಕೊಡಲ್ಲ ಅನ್ನೋದು ಗ್ಯಾರಂಟಿ ಅಲ್ವಾ? ಕನ್ಸ್ನಲ್ಲೆಲ್ಲ ನೂಡಲ್ಸ್ ಬರ್ತಾ ಇತ್ತು ಅಂದ್ರೆ ಕನ್ಸ್ನಲ್ಲೂ ನನಗೆ ಊಟ ಮಾಡ್ಕೊಡ್ತಾ ಇಲ್ಲ. ಮಾಡ್ಕೊಂತೀನಿ ಅಂತವ್ರೆ. ಹಂಗೆ ಹೇಳಿದ್ಮೇಲೆ ಮಾಡ್ಕೊಡಕ್ಕಾಗತ್ತಾ? ಅವ್ರು ಕೊಟ್ಟ ಮಾತು ಉಳಿಸ್ಕೋಬೇಕು ತಾನೇ. ಅದಕ್ಕೆ ನೀವೇ ಮಾಡ್ಕೊಳ್ಳಿ. ಪರವಾಗಿಲ್ಲ ಬಿಡಪ್ಪ, ನಾವು ನೂಡಲ್ಸ್ ಮಾಡ್ಕೊಂಡು ತಿಂತೀವಿ. ಇವ್ರದ್ದು ಟಿವಿ ಓಡ್ತಾ ಇದ್ದಿಲ್ಲಿ. ಈ ಬಿಸಿಲಿಗೆ ತಿಂಡಿ ತಿಂದ್ರು ಸುಸ್ತಾಗ್ತಾ ಇರತ್ತೆ ಗೊತ್ತಾ. ಒಂದು ತುತ್ತು ಎಕ್ಸ್ಟ್ರಾ ತಿಂದ್ರು ಫುಲ್ ಸುಸ್ತಾಗ್ತಾ ಇರತ್ತೆ, ಹೊಟ್ಟೆ ಭಾರ ಆದಂಗೆ. ಸಾಹೇಬ್ರು ಮ್ಯಾಗಿ ಎಂಜಾಯ್ ಮಾಡ್ತಾವ್ರೆ. ಹೆಂಗೈತೆ? ನಾನೇ ಮಾಡಿರೋ, ಚೆನ್ನಾಗಿರ್ಲೇಬೇಕು. ಓ ಹಂಗೆ. ಏನು ಅಲ್ಲೂ ಕಾಂಪ್ಲಿಮೆಂಟ್ ನೀನೇ ತಗೊಬಿಡ್ಬೇಕು ಅಂತ ಕ್ರೆಡಿಟ್ನ. ಅದ್ರಲ್ಲಿ ಏನ್ ಅವರೇ ಮಸಾಲೆ ಕೊಟ್ಟಿರ್ತಾರೆ ನೀರೊಳಿಗೆ ಹಾಕ್ಬಿಟ್ಟಿಡಕ್ಕೆ. ಅದೇನು ದೊಡ್ಡದು ಏನೋ ನೋಡೋಣ, ನಾಳೆ ಚಿಕನ್ ತಂದು ಮಾಡಿಕೊಡು, ಅವಾಗ ಕಾಂಪ್ಲಿಮೆಂಟ್ ಕೊಡ್ತೀನಿ ನಿನಗೆ. ಚಿಕನ್ನೋ ಮಟನ್ನೋ ತಂದು. ಇವತ್ತು ಎಲ್ರಿಗೂ ಹೊಸ್ತಡಕ್ಕೆ ವೇಸ್ಟ್ ಆಗೋಯ್ತು. ಮಂಡೆ ಎಲ್ಲ ನಾಳೆ ಫುಲ್ಲು ಜೋರು ಹಬ್ಬ. ನೆನ್ನೆ ಯಾವ್ದು ಹಬ್ಬ ನಾಳೆ ಪಾಪ ಎಲ್ಲರೂ ಸುಮಾರು ಜನಕ್ಕೆ ಬೇಜಾರಾಗಿ ಹೋಗಿರತ್ತಲ್ವಾ, ಹೊಸ್ತಡಕ್ಕೆ ಮಂಡೆ ಬಂದ್ಬಿಟ್ಟಿದೆ ಅಂತ. ನಮಗೆ ಇನ್ನೇನು ಟ್ಯೂಸ್ಡೇ ಆಸ್ ಯೂಶುವಲ್ ತಂದು ತಿನ್ನೋದು ನಾಳೆ ಇದ್ದೇ ಇರತ್ತೆ. ನಾನು ನಾನ್ ವೆಜ್ ಬಿಟ್ಬಿಟ್ಟಿದ್ದೀನಿ, ಕೇಳಿಬೇಕಲ್ರಿ ನಮ್ಮನ್ನ. ಸುಮಾರು ದಿನ ಆಯಿತು. ನಾನ್ ವೆಜ್ ಅಂದರೆ ಚಿಕನ್ ಬಿಟ್ಬಿಟ್ಟಿದ್ದೀನಿ. ಯಾಕೋ ಇಷ್ಟ ಆಗ್ತಾ ಇಲ್ಲ ಚಿಕನ್ ಅಂತ. ತಿಂದು ತಿಂದು ಬೋರ್ ಹೊಡೆದ್ಬಿಟ್ಟಿದೆ ನನಗೆ. ಮನು ಒಬ್ಬರೇ ತಿನ್ನೋದು. ಅದಕ್ಕೆ ನಾಳೆ ಮಟನ್ ತರ್ಸೋಣ ಅಂತ ಪ್ಲಾನಿಂಗಲ್ಲಿ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೋ, ಬಟ್ ಸಿಗಬೇಕಲ್ಲ. ನಾಳೆ ಫುಲ್ಲು ಡಿಮ್ಯಾಂಡ್ ಇರುತ್ತೆ ಮಟನ್. ಕ್ಯೂ ನಿಂತಿರ್ತಾರೆ. ಅದು ನಾಳೆ ನಮಗೆ ಆಫೀಸ್ ಬೇರೆ ಇದೆ. ಇವತ್ತು ರಂಜಾನ್ ಇದೆಯಲ್ಲ ಇವತ್ತು, ಸೊ ರಜದಲ್ಲಿ ಇದ್ದೀನಿ. ನಾಳೆ ಆಫೀಸ್ ಬೇರೆ ಇರುತ್ತೆ. ಸೊ ಅಷ್ಟು ಬೇಗ ತಂದು ಮಾಡೋಕ್ಕಾಗತ್ತಾ? ನೋ ಐಡಿಯಾ. ಲೆಟ್ಸ್ ಸಿ. ಯಾಕೋ 3 ದಿನ ರಜಾ ಬೋರ್ ಹೊಡೆದ್ಬಿಡ್ತಾ ಅಂತ ಇವಾಗ ಆಲ್ರೆಡಿ ಆಫೀಸ್ ಮಿಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನ್ ಮನು, ಇವತ್ತು ಮನುನು ಬೇರೆ ಬ್ಯುಸಿ ಆಗಿ ಹೋಗ್ಬಿಟ್ಟವ್ರೆ. ಅಯ್ಯೋ ಮೈ ಗಾಡ್, ಇವಾಗೆಲ್ಲ ಇಟ್ಕೊಂಡು ಕೂತಿದ್ಯಾ 1/4 ಗಂಟೆಯಿಂದ? ಎಷ್ಟೊತ್ತೇನ್ ಮಾಡ್ತಾ ಇದೆ? 3:30 ಸ್ಟಾರ್ಟೇ ಮಾಡಿಲ್ಲ, ಆಗಿಲ್ಲ. ಏನ್ ಬಂತು? ನೀನ್ 4 o'clock ಎಡಿಟಿಗೆ ವಿಡಿಯೋ ತಗೊಳ್ಳೋದೇ 3:30ಗೆ. 4 o'clock ಪಬ್ಲಿಷ್ ಮಾಡಕ್ಕೆ. ನೋಡ್ರಪ್ಪ, ಅರ್ಧ ಗಂಟೆಲಿ ನಮ್ಮ ಯಜಮಾನ್ರು ವಿಡಿಯೋನ ಎಡಿಟ್ ಮಾಡಿ ಎಲ್ಲ ಕೂರಿಸಿ ತಮ್ನೇಲ್ ಮಾಡಿ ಟೈಟಲ್ ಎಲ್ಲ ನಾನು ಬರೆಯೋದು, ಅದು ಬೇರೆ ವಿಚಾರ. ಪಬ್ಲಿಷ್ ಮಾಡ್ತಾರಂತೆ ಕೂತ್ಕೊಂಡು. ಲಾಸ್ಟ್ ಮಿನಿಟಲ್ಲಿ ಎಡಿಟಿಂಗ್ ಎತ್ಕೊಂಡು ಮಾಡ್ಬಿಡ್ತಾರೆ. ಆಮೇಲೆ ಲಾಸ್ಟಲ್ಲಿ ಹೇಳೋದೇನು ಗೊತ್ತಾ, ಅವ್ರು ಹೇಳಿದ ತಕ್ಷಣ ನಂದು ರೆಡಿ ಇರಬೇಕು ಪಕ್ಕದಲ್ಲಿ ವಿಡಿಯೋ ನೋಡ್ಬಿಟ್ಟು ಟೈಟಲ್ ಬರೆಯೋದಿಕ್ಕೆ. ಆ ವಿಡಿಯೋ ಒಂದು 10 ನಿಮಿಷ ಇದ್ರೆ ನೋಡಕ್ಕೆ 10 ನಿಮಿಷನಾದ್ರೂ ಬೇಕು ತಾನೇ. ಇಲ್ಲ 2 ನಿಮಿಷ ಹೆಂಗಪ್ಪ ನಾನು ನೋಡಿ ಟೈಟಲ್ ಬರೀಕ. ಎಷ್ಟು ಲೇಟ್ ಮಾಡ್ತೀಯ? ಲೇಟ್ ಆಯ್ತು ನಿಂದು ವಿಡಿಯೋ ಪಬ್ಲಿಷಿಗೆ ಅಂತ. ಹೌದು. ಈಗ ಅಡಿಗೆ ಮಾಡ್ಬಿಟ್ಟಿದ ತಕ್ಷಣ ಊಟ
ಊಟ ಮಾಡೋದು ಕಾಯ್ಕೊಂಡು ಕುತ್ಕೊಂತೀವಿ ಸಾಯಂಕಾಲದವ್ರು ಇಲ್ಲ ತಾನೆ ಹಂಗೇನೆ ಇದು ಮಾಡಿದ ತಕ್ಷಣ ನೋಡ್ಬಿಟ್ಟು ಪಬ್ಲಿಷ್ ಮಾಡ್ತಾ ಇರ್ಬೇಕು ಎಲ್ಲಿಂದ ಎಲ್ಲಿಗೆ ಸಂಬಂಧನಯ್ಯ ನಾವು ಹಂಗೆ ಕಂಪ್ಯಾರಿಸನ್ಗೆ ಮಿತಿನೇ ಇಲ್ಲ ಹೌದು ನೋ ಲಿಮಿಟ್ಸ್ ಬಿಯಾಂಡ್ ಲಿಮಿಟ್ಸ್ ಓಕೆ ಏನೋ ಮಾಡಿ ಆಯ್ತು ಎಡಿಟ್ ಆಗತ್ತಾ ಗೊತ್ತಿಲ್ಲ ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಜಸ್ಟ್ 15 ಸೆಕೆಂಡ್ಸ್ ಆಗಿದೆ 16 ಮಿನಿಟ್ಸ್ ವಿಡಿಯೋ ಇದೆ ಆಂಟಿ ನೆನ್ನೆ ಹಬ್ಬದ ಅಡುಗೆ ಕೊಟ್ಟಿದ್ರಲ್ಲ ಅದರಲ್ಲಿ ಮೊಸಪ್ಪು ಕೊಟ್ಟಿದ್ರು ನೆನ್ನೆ ಟೇಸ್ಟೇ ಮಾಡಿರಲಿಲ್ಲ ನಾನು ಆಂಧ್ರ ಸ್ಟೈಲ್ ಪಪ್ಪು ಮೊಸಪ್ಪದು ಸಖತ್ತಾಗಿತ್ತು ಇವತ್ತು ತುಪ್ಪ ಹಾಕೊಂಡು ಇಬ್ರು ತಿಂದ್ವಿ ಭರ್ಜರಿಯಾಗಿ ಬಾರಿಸಿದ್ವಿ ಅಲ್ಲ ಹೌದು ಇವತ್ತಿಂದೇನು ಇಂಟ್ರೆಸ್ಟಿಂಗ್ ಇರಲ್ಲ ಏನು ಊಟ ಯಾಕೆ ನಾಳೆ ಇಂಟ್ರೆಸ್ಟ್ ಅಯ್ಯೋ ವಸ್ತಡಕ್ ಬಗ್ಗೆ ಮಾತಾಡ್ತಾವ್ರೆ ನಾನೇ ಒಂದ್ ನಿಮಿಷ ಕನ್ಫ್ಯೂಸ್ ಆಗೋಯ್ತು ಯಾಕಪ್ಪ ಅಂತ ಇಂಟ್ರೆಸ್ಟಿಂಗ್ ಆಗಿ ಇಲ್ಲ ಅನ್ಕಡೆ ಚೆನ್ನಾಗಿದೆ ಅನ್ಕೊಂಡ್ ಬಾರ್ಸಿದ್ರು ಇವಾಗ ಇಂಟ್ರೆಸ್ಟಿಂಗ್ ಆಗಿ ಇಲ್ಲಾಂದ್ರೆ ಊಟ ತಿನ್ನೋದ್ ಬಿಟ್ಬಿಡ್ತೀವ ಇದೊಳ್ಳೆ ಆಯ್ತಲ್ಲ ಎಷ್ಟು ತಿನ್ಬೇಕು ಅಷ್ಟು ತಿನ್ಲೇಬೇಕು ಎಲ್ಲಾನು ನೀನೇ ಮಾತಾಡ್ತೀಯಲ್ಲ ಮನು ಇರೋ ಫ್ಯಾಕ್ಟ್ ಹೇಳ್ತೀನಪ್ಪ ಇರೋದನ್ನೇ ಹೇಳೋದು ನಾವು ಓಕೆ ಮಾಡಿ ಹೋಗ್ಲಿ ಎಡಿಟ್ ಮಾಡಿ ಮುಗಿಸಿ ಬರೀ ಭಾಷಣ ಬಿಗ್ಗದೇ ಆಯ್ತು ನಿಂದು ಏನಾಗ್ತಿದ್ಯೋ ಏನೋ ಗೊತ್ತಿಲ್ಲ ನನಗೆ ಈ ಸೈಡ್ ಪೊಕ್ಕೆ ಹಿಡ್ಕೊಬಿಟ್ಟು 2 ಅವರ್ಸ್ ಆಯಿತು ಪ್ರಾಣ ಹೋದಂಗೆ ಆಗ್ತಾ ಇದೆ 2 ಅವರ್ಸಿಂದನೂ ನನಗೆ ವಾಕಿಂಗ್ ಕರ್ಕೊಂಡೋಗಿ ಬಂದೆ ಮನುನ ಬಂದು ಒಲಿನಿ ಎಲ್ಲ ತಿಕ್ಕಿಸ್ಕೊಂಡೆ ಬಿಡ್ತಾನೆ ಇಲ್ಲ ಮನು ಇದು ರೆಸ್ಟ್ ಮಾಡ್ಬೇಕು ನೀನು ಮಾಡ್ಬಿಟ್ಟು ಇದು ಮಾಡ್ಕೊಂಡು ರೆಸ್ಟ್ ಅಂದ್ರೆ ಯಾವ ಥರ ಒಂದು ಸೈಡ್ ಮಕ್ಕೋ ಅಲ್ಲಾಡ್ದಂಗೆ ಸ್ವಲ್ಪ ಆಮೇಲೆ ಬಿಡೋದು ಹಂಗೆ ಮಲಗಿದ್ದು ಒಂದೇ ಸೈಡಿಗೆ ಹಿಂಗೆ ಮಲ್ಕೊಂಡು ಅದೇ ಪೇನ್ ಬಂತು ನಾನು ಎದ್ದು ಬಂದೆ ಅದಕ್ಕೆ ವಾಕಿಂಗ್ ಮಾಡೋಣ ಅಂತ ಹೊರಗಡೆ ಅಲ್ಲ ಒಳಗಡೆನೆ ಅಲ್ಲಿ ಧೂಳು ಜಾಸ್ತಿ ಹೊರಗಡೆ ಹೋಗೋಕ್ಕೆ ಅದು ಮಕ್ಕಳು ಬೇರೆ ಆಟ ಆಡ್ತಾ ಇದ್ದಾರೆ ಏನೋ ಕ್ರಿಕೆಟೋ ಏನೋ ಆಟ ಆಡ್ತಾ ಇದ್ದಾವೆ ಪಾಪ ಹಿಂದೆಗಡೆ ಚಿಕ್ಕ ಮಕ್ಕಳು ಅವು ಓಡಾಡ್ಕೊಂಡು ಇದ್ದಿದ್ದು ಧೂಳು ಎದ್ದೇಳಿಸ್ತಾ ಇದ್ದಾವೆ ಅದಕ್ಕೆ ಆರಾಮಾಗಿ ಒಳಗಡೆನೆ ಇರೋಣ ಅಂದ್ಕೊಂಡು ಓಡಾಡ್ತಾ ಇದ್ದೀನಿ ಅಪ್ಪ ಪ್ರಾಣ ಸಂಕಟ ಅಂತಾರಲ್ಲ ಆ ಫೀಲಿಂಗ್ ಆಗ್ತಾ ಇದೆ ನನಗೆ ಇವಾಗ ನಾನು ಅದಕ್ಕೆ ಹೇಳಿದ್ದು ಸೋಫಾ ಮೇಲೆ ಕುತ್ಕೋಬೇಡ ಅದು ಸ್ವಲ್ಪ ಯಾಕೋ ಪ್ರಾಬ್ಲಮ್ ಇದೆ ಅಂತ ಕೇಳಲಿಲ್ಲ ಅದು ಕಂಪ್ಲೀಟ್ ಕುಷನ್ ಸೋಫಾ ಅಲ್ವಾ ಹಿಂಗೆ ಕೂತ್ಕೊಂಡು ಹಿಂಗೆ ಒಳಕೊಂಡ್ರೆ ನಾವು ಹೆಂಗೆ ಹೋಗ್ತಾ ಇರ್ತೀವಿ ಆ ಬಾಡಿಗೆ ತಕ್ಕಂಗೆ ಹಂಗಂಗೆ ಕುಷನ್ ಒಳಗೋಗುತ್ತೆ ಅದು ಸ್ವಲ್ಪ ಕ್ರಾಂಪ್ಸ್ ಆಗುತ್ತೆ ಒಂದೊಂದ್ಸರಿ ಯಾವಾಗಲಾದ್ರೂ ಮಸಲ್ ಕ್ಯಾಚ್ ಆಗುತ್ತೆ ಹಂಗೆ ಆಗಿದೆ ನನಗೆ ನೆನ್ನೆಯಿಂದನೂ ಆಲ್ಮೋಸ್ಟ್ ಜಾಸ್ತಿ ಸೋಫಾದಲ್ಲೇ ಕುತ್ಕೊಂಡು TV ನೋಡ್ತಾ ಇದೆ ಇದೊಂದು ಪ್ರಾಬ್ಲಮ್ ಹಣ್ಣು ಕಟ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡಿಸ್ಕೊತಾ ಇದ್ದೀನಿ ದಾಳಿಂಬೆ ನಂಗೆ ತುಂಬ ಇಷ್ಟ ತಿನ್ನೋಕ್ಕೆ ಬಟ್ ಅದು ಕಟ್ ಮಾಡೋದು ಇರಿಟೇಷನ್ ಅಂದರೆ ಇರಿಟೇಷನ್ನು ಅದಕ್ಕೆ ಸಾಯಬ್ರ ಕೆಲಸ ಹೇಳ್ಕೊಡ್ತೀನಿ ಬಾ ಸಿಂಪಲ್ ಹಿಂಗೆ ಇಟ್ಕೋ ಆಯ್ತಾ ಓ ಎರಡು ಕಡೆನೂ ತೆಗೆದುಬಿಡ್ತೀಯಾ ಅಷ್ಟೇ ಒಂದು ಸರ್ಕಲ್ ಹಿಂಗೆ ಹೊಡಿ ಅದಾದ್ಮೇಲೆ ಈಸಿ ಬಂದ್ಬಿಡತ್ತೆ ಎಲ್ಲ ಆಯಿತಾ ಇದು ತಗೊಂಡು ಈ ಥರ 4 ಭಾಗ ಮಾಡ್ಕೊ ಮಾಡ್ಕೊಂಡು ಹಂಗೆ ಮನೆ ತುಂಬ ಚೆನ್ನಾಗಿ ಈಸಿಗೆ ಇವತ್ತೇನೋ ಮಿಸ್ಟೇಕ್ ಆಯಿತು ಒಂದೊಂದ್ಸರಿ ಮಿಸ್ಟೇಕ್ ಆಗ್ತವೆ ಏನು ಮಾಡೋಕ್ಕೆ ಬಟ್ ಹಿಂಗೆ ಓಪನ್ ಮಾಡೋದು ಬೇಗ ಆಗುತ್ತೆ ನೋಡು ಎಷ್ಟು ಫಾಸ್ಟಾಗಿ ತೆಗಿತೀವಿ ನಾನು ಇವಾಗ ನೀವು ತೆಕ್ಕೊಂಡು ಕುತ್ಕೊಂತೀರಲ್ಲ ಈಸಿಗೆ ತೆಗಿತೀವಿ 2 ನಿಮಿಷ ಅಷ್ಟೇ ಇದೇನೋ ಡಿಫ್ರೆಂಟ್ ಆಗೈತೆ ಹಣ್ಣು ಅಂತ ನಿಮ್ಗೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಯೂಶ್ವಲಿ ಬಂದರೆ ಬಂದ್ಬಿಡೋದು ನೋಡು ಹಿಂಗೆ ಬರುತ್ತೆ ಹಿಂಗೆ ಓಕೆ ಈಸಿಗೆ ಬಂದ್ಬಿಡತ್ತೆ ಅದು ಮೋಸ್ಟ್ಲಿ ನಾನು ಇದು ಇನ್ನೂ ಡೀಪಾಗಿ ಕಟ್ ಮಾಡಿಲ್ಲ ನೋಡಿ ಡೀಪಾಗಿ ಕಟ್ ಮಾಡಿಲ್ಲ ಇಲ್ಲಿ ಡೀಪಾಗಿ ಕಟ್ ಮಾಡಿದ್ರೆ ಬಂದ್ಬಿಡ್ತೈತೆ ಇದು ತೆಗ್ದಾಕಿದ್ದು ಇದು ತೆಗೆದುಬಿಟ್ರೆ ಬಂದ್ಬಿಡತ್ತೆ ನನಗೆ ಈಸಿಯಾಗಿ ಬರುತ್ತಪ್ಪ ಹಂಗೆ ವೇಟ್ ಮಾಡಿ ಹೇಳ್ತೀವ ಇಟ್ಸ್ ವೆರಿ ಈಸಿ ದಾಳಿಂಬೆ ಕುಯ್ಯೋದು ನಾನು ಕರೆಕ್ಟಾಗಿ ಆ ವಾಲ್ಸ್ನ ಕರೆಕ್ಟಾಗಿ ಕಟ್ ಮಾಡಿಲ್ಲ ಅಂದರೆ ಇನ್ನೂ ಡೀಪಾಗಿ ಮಾಡಬೇಕಿತ್ತು ಮಾಡಿಲ್ಲ 4 ಭಾಗ ಮಾಡಬೇಕಿತ್ತು ಮಾಡಿಲ್ಲ ಬರೀ 2-3 ಭಾಗ ಮಾಡಿದ್ದೀನಿ 4 ಭಾಗ ಮಾಡಿದ್ರೆ ಈಸಿ ಬಂದ್ಬಿಡುತ್ತೆ ಓಕೆ ಬಿಡಿಸ್ಕೊಡಿ ಹಂಗಾದ್ರೆ We gotta check out, it's close to 11, so baby ride it with some urgency. I'm just here for the fun part, cause I'm good on the money part.